ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಬೆಲೆ ಇಳಿಕೆ ರಾಜ್ಯಗಳದ್ದು ಹೊಣೆ, ತೈಲೋತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸಿ ರಾಜ್ಯಗಳಿಗೆ ನಿರ್ಮಲಾ ಸಲಹೆ. ಇಂದು ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ. ಜಾಗತಿಕ ಮಟ್ಟಕ್ಕೆ ದೇಶದ ಮನರಂಜನಾ ಉದ್ಯಮ ಕ್ರಿಯೇಟಿವ್ ಎಕಾನಮಿಗೆ ಉತ್ತೇಜನ, ಸಚಿವ ಡಾಕ್ಟರ್ ಮುರುಗನ್. ಇಂದು ಕೊನೆಯ ಶಾಹಿ ಸ್ನಾನ, 5 ಕೋಟಿ ಜನ ಭಾಗಿ ನಿರೀಕ್ಷೆ, ಮಹಾಕುಂಭನಗರದಲ್ಲಿ ಬಿಗಿ ಬಂದೋಬಸ್ತ್. 19 ವರ್ಷದೊಳಗಿನ T20 ವಿಶ್ವಕಪ್ ಪ್ರಶಸ್ತಿ ಉಳಿಸಿಕೊಂಡ ಭಾರತ, ದಕ್ಷಿಣ ಆಫ್ರಿಕಾ ವಿರುದ್ಧ 9 ವಿಕೆಟ್ ಜಯ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮೈಕ್ರೋ ಕಿರುಕುಳಕ್ಕೆ ಸಹಕಾರ ಇಲಾಖೆಯಿಂದ ಮೂಗುದಾರ, ಮಿತಿ ಮೀರಿ ಬಡ್ಡಿ ವಿಧಿಸಿದರೆ 10 ವರ್ಷ ಜೈಲು. ಫೆಬ್ರವರಿ 7ರಿಂದ ರಾಷ್ಟ್ರೀಯ ಅಕ್ಷರ ಹಬ್ಬ, 3 ದಿನ ನಾನಾ ಗೋಷ್ಠಿಗಳು, ಸಾಹಿತಿಗಳು, ಚಿಂತಕರ ಸಮಾಗಮ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹೊಸ ನಿಯಮ, 2019-2023 ಪ್ರಕಟವಾದ ಪುಸ್ತಕದ ಪ್ರತಿ ನೀಡುವಂತೆ ಸೂಚನೆ. ದಿಲ್ಲಿ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಇಂದು ಸಂಜೆ ತೆರೆ. T20 ಕ್ರಿಕೆಟ್, ಭಾರತಕ್ಕೆ 4-1 ಸರಣಿ ಜಯ, ಬಸವಳಿದ ಇಂಗ್ಲೆಂಡ್, ಅಭಿಷೇಕ್ ಶರ್ಮಾ ಆರ್ಭಟ.